Hello everyone, this is Asif Turgal and you are watching Foundation Tutorials for Commerce, and I request everyone please do watch my classes, share, subscribe and don't forget to press the bell icon to know about my upcoming classes. Thank you. Well, in the last class we have discussed the first PUC syllabus, that is from business studies, and from business studies already we have started the first chapter, that is nature and purpose of business, and also we have discussed introduction, meaning, definition and some important features of business. And today we are going to discuss the further concepts of business. Okay. Then as we have already discussed, business is an economic activity. ಹೌದಾ? ವ್ಯವಹಾರ ಅನ್ನೋದು ಒಂದು ಆರ್ಥಿಕ ಚಟುವಟಿಕೆ ಅಂತ ಹೇಳಿಬಿಟ್ಟಿವಿ. ಹಿಂಗಂದಮೇಲೆ ಇಲ್ಲಿ ವ್ಯವಹಾರವನ್ನು ಅಥವಾ ವ್ಯವಹಾರ ಚಟುವಟಿಕೆಗಳನ್ನು ಎರಡು ವಿಭಾಗಗಳನ್ನಾಗಿ ವಿಂಗಡಿಸ್ತಾರೆ. ಅಂಡರ್ ಟೂ ಕಾನ್ಸೆಪ್ಟ್ಸ್, ಅಂಡರ್ ಟೂ ಹೆಡ್ಸ್, ದ ಬಿಸ್ನೆಸ್ ಆಕ್ಟಿವಿಟೀಸ್ ಆರ್ ಟು ಬಿ ಸ್ಟಡಿ. ವಾಟ್ ಆರ್ ದೋಸ್ ಅಂತ ಕೇಳಿದ್ರೆ, ಫಸ್ಟ್ ಒನ್ ಈಸ್ ಎಕನಾಮಿಕ್ ಆಕ್ಟಿವಿಟಿ, ಎಕನಾಮಿಕ್ ಆಕ್ಟಿವಿಟೀಸ್ ಅಂತ ಕರೀತಾರೆ. ಎರಡನೆಯದು ನಾನ್ ಎಕನಾಮಿಕ್ ಆಕ್ಟಿವಿಟಿ ಅಂತ ಕರೀತಾರೆ. ನಾನ್ ಎಕನಾಮಿಕ್ ಆಕ್ಟಿವಿಟೀಸ್ ಅಂತ ಹೇಳ್ತಾರೆ. ಆರ್ಥಿಕ ಚಟುವಟಿಕೆಗಳು ಮತ್ತು ಆರ್ಥಿಕೇತರ ಚಟುವಟಿಕೆಗಳಂಥೇಳಿ ಎರಡು ವಿಧವಾಗಿ ಈ ಒಂದು ಬಿಸ್ನೆಸ್ ಆಕ್ಟಿವಿಟೀಸ್ಗಳನ್ನ, ವ್ಯವಹಾರದ ಚಟುವಟಿಕೆಗಳನ್ನ ನಾವು ಅಧ್ಯಯನ ಮಾಡ್ತೀವಿ. ಓಕೆ. Then what do you mean by economic activity or economic activities? ಆರ್ಥಿಕ ಚಟುವಟಿಕೆಗಳೆಂದರೇನು? At the time of discussing meaning and the features of business, I already told what actually it means. And today, once again, I am going to explain. An economic activity are those activities which are performed for the sake of earning profit. ಲಾಭ ಗಳಿಸುವ ಉದ್ದೇಶವನ್ನಿಟ್ಟುಕೊಂಡು ಮಾಡ್ತಕ್ಕಂಥ ಚಟುವಟಿಕೆಗಳಿಗೆ ಆರ್ಥಿಕ ಚಟುವಟಿಕೆಗಳು, ಎಕನಾಮಿಕ್ ಆಕ್ಟಿವಿಟೀಸ್ ಅಂತ ಕರೀತಾರೆ. ಗಾಟ್ ಇಟ್? ಓಕೆ. ದೆನ್ ಕಮ್ ಟು ನಾನ್ ಎಕನಾಮಿಕ್ ಆಕ್ಟಿವಿಟೀಸ್. ವಾಟ್ ಆರ್ ದೋಸ್? ನಾನ್ ಎಕನಾಮಿಕ್ ಆಕ್ಟಿವಿಟೀಸ್ ಆರ್ ದೋಸ್ ಆಕ್ಟಿವಿಟೀಸ್ ವಿಚ್ ಆರ್ ಪರ್ಫಾರ್ಮ್ಡ್ ಔಟ್ ಆಫ್ ಸಿಂಪತಿ, ಲವ್, ಅಫೆಕ್ಷನ್. ಹೌದಾ? ಇಲ್ಲಿ ಯಾವುದೇ ತರಹಂಥ ಲಾಭ ಇರೋದಿಲ್ಲ. ದೇರ್ ಈಸ್ ನೋ ಎನಿ ಪ್ರಾಫಿಟ್ ಮೋಟಿವ್. ಲಾಭ ಗಳಿಸುವ ಉದ್ದೇಶ ಇರುವುದಿಲ್ಲ. ಬದಲಾಗಿ ಪ್ರೀತಿ, ವಾತ್ಸಲ್ಯ, ಮಮತೆ, ಮಮಕಾರದಿಂದ ಈ ಒಂದು ಚಟುವಟಿಕೆಗಳನ್ನು, ಕೆಲಸಗಳನ್ನು ಮಾಡ್ತಾರೆ. ಉದಾಹರಣೆಗೆ ಏನು, ತಾಯಿ ತಮ್ಮ ಮನೆ ಮಂದಿಗೆಲ್ಲ, ಜನರಿಗೆಲ್ಲ ಏನು ಮಾಡ್ತಾಳೆ, ಅಡುಗೆಯನ್ನು ಮಾಡಿಕೊಡ್ತಾಳೆ. ಹೌದಾ? ಅದು ಸಹ ಒಂದು ಆಕ್ಟಿವಿಟಿ. ಅದರಲ್ಲಿ ಪ್ರಾಫಿಟ್ ಇರುವುದಿಲ್ಲ. ಯಾಕೆ ಇರುವುದಿಲ್ಲ ಅಂತ ಕೇಳಿದರೆ, ಆರ್ಥಿಕೇತರ ಚಟುವಟಿಕೆ ಅಂತ ಕನ್ಸಿಡರ್ ಆಗ್ತದೆ. ಮತ್ತಿಲ್ಲಿ ಯಾವುದೇ ಥರನಾದ ಲಾಭ ಗಳಿಸುವ ಉದ್ದೇಶದಿಂದ ತಾಯಿ ನಮಗೆ ಕೆಲಸ ಮಾಡಿ ಕೊಡೋದಿಲ್ಲ, ನಮಗೆ ಆಹಾರವನ್ನು ತಯಾರಿಸಿ ಕೊಡೋದಿಲ್ಲ. ಬದಲಾಗಿ ಒಂದು ಪ್ರೀತಿ, ವಾತ್ಸಲ್ಯ, ಮಮಕಾರದಿಂದ ಈ ಒಂದು ಕೆಲಸವನ್ನು, ನಮಗೆ ಆಹಾರವನ್ನು ಮಾಡಿ ಕೊಡ್ತಾಳೆ. ಓಕೆ. ಎಕನಾಮಿಕ್ ಆಕ್ಟಿವಿಟೀಸ್ ಅಂತ ಬಂದಾಗ ಇದನ್ನು ಮತ್ತೆ ಪುನಃ ಕೆಲವೊಂದಿಷ್ಟು ವಿಭಾಗಗಳನ್ನಾಗಿ, ಸಣ್ಣ ವಿಭಾಗಗಳಾಗಿ ನಾವು ಅಧ್ಯಯನ ಮಾಡ್ತೇವೆ. ದ ಎಕನಾಮಿಕ್ ಆಕ್ಟಿವಿಟೀಸ್ ಆರ್ ಅಗೇನ್ ಕ್ಲಾಸಿಫೈಡ್ ಇಂಟು 3 categories, 3 types. ವಾಟ್ ಆರ್ ದೋಸ್ ಅಂತ ಕೇಳಿದರೆ, ಒನ್ ಈಸ್ ಬಿಸ್ನೆಸ್, ವ್ಯವಹಾರ ಅಂತ ಕರಿತೀವಿ. ಎರಡನೇದ್ದು ಪ್ರೊಫೆಷನ್, ಆ್ಯಂಡ್ ಲಾಸ್ಟ್ ಒನ್ ಈಸ್ ಎಂಪ್ಲಾಯ್ಮೆಂಟ್. Okay. Under these 3 heads, again we are going to study the economic activity or economic activities. ಆರ್ಥಿಕ ಚಟುವಟಿಕೆಗಳನ್ನು ನಾವು ಮುಂದುವರೆದು ಮತ್ತೆ 3 ವಿಭಾಗಗಳಲ್ಲಿ ಅಧ್ಯಯನ ಮಾಡ್ತೇವೆ. ಯಾವ ಅಂತ ಕೇಳಿದ್ರೆ, ಒಂದು ವ್ಯವಹಾರ, ವೃತ್ತಿ ಮತ್ತು ಎಂಪ್ಲಾಯ್ಮೆಂಟ್, ಉದ್ಯೋಗ ಅಂತ ಕರಿತೀವಿ. ಸೊ ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ ಲಾಟ್ ಮೋರ್ ಅಬೌಟ್ ದಿ ಬಿಸ್ನೆಸ್ ಆ್ಯಂಡ್ ಆಲ್. ವಾಟ್ ಈಸ್ ಬಿಸ್ನೆಸ್, ಡೆಫಿನೇಷನ್ ಆಫ್ ಬಿಸ್ನೆಸ್, features of business, from where the term is derived, everything we have discussed. So now I am going to discuss with the
ಸ್ಟಾರ್ಟ್ ವಿತ್ ಮೈ ಡಿಸ್ಕಷನ್ ವಿತ್ ಪ್ರೊಫೆಷನ್. ವೃತ್ತಿ ಎಂದರೇನು, ಯಾವುದಕ್ಕೆ ಕರೀತಾರೆ, ಪ್ರೊಫೆಷನ್ ಅಂತ ಯಾವುದಕ್ಕೆ ಕರೀತಾರೆ ಅಂತ ಕೇಳಿದ್ರೆ, ಅ ಪ್ರೊಫೆಷನ್ ಈಸ್ ಅ ಜಾಬ್ ಆರ್ ರೆಂಡರಿಂಗ್ ಸರ್ವಿಸ್ ಬೈ ಆನ್ ಇಂಡಿವಿಜುವಲ್ ಫಾರ್ ಮನಿ ಆರ್ ಮನೀಸ್ ವರ್ತ್. ಹೌದ್ರಿ, ಏನು ಹೇಳ್ತಾರೆ ಎಲ್ಲರೂ, ಇಟ್ ಇಸ್ ಅನ್ ಆಕ್ಯುಪೇಷನ್ ಆರ್ ಇಟ್ ಇಸ್ ಅ ಜಾಬ್. ಇಟ್ ಇಸ್ ಅ ಜಾಬ್ ಆರ್ ರೆಂಡರಿಂಗ್ ಸರ್ವಿಸ್ ಬೈ ಆನ್ ಇಂಡಿವಿಜುವಲ್ ಫಾರ್ ಮನಿ ಆರ್ ಮನೀಸ್ ವರ್ತ್. ಆದರೆ ಇಲ್ಲಿ ಒಬ್ಬ ವ್ಯಕ್ತಿ ತನ್ನಲ್ಲಿ ಇರ್ತಕ್ಕಂತಹ, ತನಗೆ ಗೊತ್ತಿರ್ತಕ್ಕಂಥ ಕಸುಬಿನಲ್ಲಿ ಇರ್ತಕ್ಕಂಥ ಒಂದು ಜ್ಞಾನ ಮತ್ತು ಕೌಶಲ್ಯವನ್ನು ಉಪಯೋಗಿಸಿಕೊಂಡು ಉತ್ಪಾದಿಸ್ತಕ್ಕಂತಹ ಸರಕು ಮತ್ತು ಸೇವೆಗಳ ಒಂದು ಪ್ರಕ್ರಿಯೆಗೆ ವೃತ್ತಿ ಅಂತ ಕರೀತಾರೆ. ಹಿಯರ್ ದಿ ಪರ್ಸನ್ ವಿಲ್ invest or applied his mind and knowledge, skill and knowledge to perform or to produce the goods and services. ಹೌದಾ, ಉದಾಹರಣೆಗೆ ಎಕ್ಸಾಂಪಲ್ಸ್ ಅಂತ ಬಂದಾಗ ಯಾರು, ಟೀಚರ್ಸ್, ಇಂಜಿನಿಯರ್ಸ್, ಡಾಕ್ಟರ್ಸ್ ಆ್ಯಂಡ್ ಸೋ ಆನ್. ಹೌದಾ, ಇಲ್ಲೇನು ಮಾಡ್ತಾರೆ ರೀ, ಟೀಚರ್ಸ್ ಆಗಿರ್ಬೋದು, ಇಂಜಿನಿಯರ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, ಇವರೇನು ಮಾಡ್ತಾರೆ, ತಮ್ಮಲ್ಲಿ ಇರ್ತಕ್ಕಂತಹ, ತಮಗೆ ಗೊತ್ತಿರ್ತಕ್ಕಂಥ ಕಸುಬಿನಲ್ಲಿ, ಕೆಲಸದಲ್ಲಿ, ಕಾರ್ಯದಲ್ಲಿ ಒಂದು ಪರಿಪೂರ್ಣವಾದಂಥ ಜ್ಞಾನವನ್ನು ಹೊಂದಿರ್ತಾರೆ. ಅದ್ರ ಜೊತೆಗೆ ಒಂದು ಕೌಶಲ್ಯವನ್ನು ಹೊಂದಿರ್ತಾರೆ, ಸ್ಕಿಲ್, ನಾಲೆಜ್ ಆಸ್ ವೆಲ್ ಆಸ್ ಸ್ಕಿಲ್. ದೇ ವಿಲ್ ಇನ್ವೆಸ್ಟ್ ಆರ್ ದೇ ಅಪ್ಲೈ ದೇರ್ ಮೈಂಡ್ ಅಲಾಂಗ್ ವಿತ್ ದೇರ್ ನಾಲೆಜ್ ಆ್ಯಂಡ್ ಸ್ಕಿಲ್ for what, to perform or to produce the goods and services. Obviously in the profession what they are going to produce, service. ಮುಖ್ಯವಾಗಿ ನಾವು ಪ್ರೊಫೆಷನ್ ಅಂತ ಬಂದಾಗ ಇಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಸೇವೆಯನ್ನು ಕಾಣ್ತೀವಿ. ಸೊ ಅದಕ್ಕೇನು ಇದನ್ನು ಪ್ರೊಫೆಷನ್ ಅಂತ ಕರೀತಾರೆ, ವೃತ್ತಿ ಅಂತ ಕರೀತಾರೆ ಅನ್ನೋದು ನಾವಿಲ್ಲಿ ನೋಡ್ಬೇಕಾಗ್ತದೆ. ಆ್ಯಂಡ್ ನೆಕ್ಸ್ಟ್ ಒನ್ ಯಾವುದು ಅಂತ ಕೇಳಿದ್ರೆ, ಎಂಪ್ಲಾಯ್ಮೆಂಟ್ ಅಂತ ಯಾಕೆ ಕರೀತಾರೆ, ಉದ್ಯೋಗ ಅಂದ್ರೇನು. ಇಲ್ಲಿ ಕೆಲವು ವ್ಯಕ್ತಿಗಳು ಇತರರ ಸೂಚನೆಗೆ ಅನುಗುಣವಾಗಿ ಕೆಲಸಗಳನ್ನು ನಿರ್ವಹಿಸಿ ಮತ್ತು ಪ್ರತಿಫಲವಾಗಿ ಸಂಭಾವನೆಯನ್ನು ಪಡೆಯುತ್ತಾರೆ. ಹಿಯರ್ ದ ಪೀಪಲ್ ಆರ್ ಅ ಪರ್ಸನ್ ವಿಲ್ ಆಕ್ಟ್ ಇನ್ ಅಕಾರ್ಡೆನ್ಸ್ ವಿತ್ ದಿ ನೀಡ್ಸ್ ಆರ್ ದಿ ಗೈಡೆನ್ಸ್ ಆರ್ ದಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಗಿವನ್ ಬೈ ದಿ ಅದರ್ ಪರ್ಸನ್. ಹೌದಾ, ಅದಕ್ಕೆ ಇಲ್ಲಿ ಎರಡು ಏನು ಪಾರ್ಟ್ನರ್ಸ್ ಅಂತ ಬರ್ತಾರೆ. ಹಿಯರ್ ಟೂ ಪಾರ್ಟ್ನರ್ಸ್ ವಿಲ್ ಕಮ್. ಒನ್ ಈಸ್ ಕಾಲ್ಡ್ ಎಂಪ್ಲಾಯರ್, another one is employee. Employer is the one who can offer service to an employee or other people. ಯಾರು ಉದ್ಯೋಗವನ್ನು ಉತ್ಪಾದಿಸಿ ಕೊಡ್ತಾರೋ, ಯಾರು ಉದ್ಯೋಗವನ್ನು ಮತ್ತೊಬ್ಬರಿಗೆ ನೀಡ್ತಾರೋ, ಯಾರು ಉದ್ಯೋಗವನ್ನು ಅವಶ್ಯಕತೆ ಇರುವ ಜನರಿಗೆ ನೀಡ್ತಾರೋ, ಅವಶ್ಯಕತೆ ಇರುವ ವ್ಯಕ್ತಿಗೆ ನೀಡ್ತಾರೋ ಅವರಿಗೆ ಎಂಪ್ಲಾಯರ್ ಅಂತ ಕರೀತಾರೆ, ಉದ್ಯೋಗದಾರ ಅಂತ ಕರೀತಾರೆ. ಹೌದಾ, ಎಂಪ್ಲಾಯಿ ಅಂದರೆ ಯಾರು ಅಂತ ಕೇಳಿದ್ರೆ, ಅ ಪರ್ಸನ್ ಒನ್ ಹೂ ಆ್ಯಕ್ಟ್ ಇನ್ ಅಕಾರ್ಡೆನ್ಸ್ ವಿತ್ ದಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆರ್ ದಿ ಗೈಡ್ಲೈನ್ಸ್ ಗಿವನ್ ಬೈ ಆನ್ ಎಂಪ್ಲಾಯರ್. ಹೌದಾ, ಉದ್ಯೋಗಗಾರ ನೀಡಿರ್ತಕ್ಕಂತಹ ಒಂದು ಸೂಚನೆಗೆ ಅನುಗುಣವಾಗಿ ಉದ್ಯೋಗಿಯು ಕಾರ್ಯನಿರ್ವಹಿಸ್ತಾನೆ, ಅಥವಾ ಆ ವ್ಯಕ್ತಿ ಇನ್ನೊಬ್ಬರ ಅಥವಾ ಉದ್ಯೋಗಗಾರನ ಸೂಚನೆಗೆ ಅನುಗುಣವಾಗಿ ಕೆಲಸ ಮಾಡುವ ಮತ್ತು ಸಂಭಾವನೆಯನ್ನು ಪ್ರತಿಫಲವಾಗಿ ಪಡೆಯುವ ವ್ಯಕ್ತಿಯನ್ನು ಏನು ಕರೀತಾರೆ, ಎಂಪ್ಲಾಯಿ ಅಂತ ಕರೀತಾರೆ. ಈ ಒಂದು ಪ್ರಕ್ರಿಯೆಗೆ, ಸಮಗ್ರವಾದಂಥ ಪ್ರಕ್ರಿಯೆಗೆ ಏನಂತ ಕರೀತಾರೆ, ಎಂಪ್ಲಾಯ್ಮೆಂಟ್ ಅಂತ ಹೇಳಿಬಿಟ್ಟು ಕರೀತಾರೆ, ಉದ್ಯೋಗ ಅಂತ ಹೇಳಿ ಕರೀತಾರೆ. ಓಕೆ, ಸೊ ದಿಸ್ ಇಸ್ ಹೌ ದ ಎಕನಾಮಿಕ್ ಆಕ್ಟಿವಿಟೀಸ್ ಆರ್ ಸ್ಟಡೀಡ್ ಅಂಡರ್ ದೀಸ್ main concepts. Okay, and further the discussion will continue as a comparison study.
ಅದು ಹೋಲಿಕೆಯ ಒಂದು ಅಧ್ಯಯನವನ್ನು ಮಾಡಬೇಕಾದ್ರೆ ಯಾವಾಗ ಹೋಲಿಕೆ ಅಂತ ಕೇಳಿದ್ರಾಗೆ ಬಿಸ್ನೆಸ್ ಪ್ರೊಫೆಷನ್ ಆ್ಯಂಡ್ ಎಂಪ್ಲಾಯ್ಮೆಂಟಿನ ಒಂದು ಕಂಪ್ಯಾರಿಸನ್ ಸ್ಟಡಿ, ಹೋಲಿಕೆ ಆಧಾರದ ಮೇಲೆ ಇಲ್ಲಿ ನಾವು ಅಧ್ಯಯನವನ್ನು ಮಾಡ್ತೇವೆ. ಯಾವ ರೀತಿ ಅನ್ನೋದನ್ನು ಇಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಹಿಯರ್ ಐ ಹ್ಯಾವ್ ಟೇಕನ್ 5 ಇಂಪಾರ್ಟೆಂಟ್ ಪಾಯಿಂಟ್ಸ್ ವಿಚ್ ಆರ್ described actually what slight or big difference are there in these 3 major concepts. Then let me to start with the first point, mode of establishment, ಸ್ಥಾಪನೆಯ ವಿಧಾನ. ಇಲ್ಲಿ ಬಿಸ್ನೆಸ್ ಪ್ರೊಫೆಷನ್ ಎಂಪ್ಲಾಯ್ಮೆಂಟನ್ನು, ವ್ಯವಹಾರ ವೃತ್ತಿ ಉದ್ಯೋಗ ಇವುಗಳನ್ನ ಯಾವ ರೀತಿಯಾಗಿ ನಾವು ಸ್ಥಾಪನೆ ಮಾಡ್ತೀವಿ, ಹೌ ದೀಸ್ 3 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆರ್ ಟು ಬಿ ಎಸ್ಟಾಬ್ಲಿಷ್ಡ್ ಇನ್ ದಿ ಎಕನಾಮಿಕ್ ಆಕ್ಟಿವಿಟಿ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಮೋಡ್ ಆಫ್ ಎಸ್ಟಾಬ್ಲಿಷ್ಮೆಂಟ್, ಸ್ಥಾಪನೆ ವಿಧಾನ ಅಂತ ಹೇಳ್ತೀವಿ. ಅಂದರೆ ಮೊದಲನೇ ಪಾಯಿಂಟ್ ಬಂದಾಗ ವ್ಯವಹಾರದಲ್ಲಿ ಬಂದಾಗ ನಾವು ಏನಿರ್ತದೆ ಅಂತ ಕೇಳಿದರೆ ಆಂಟ್ರಪ್ರಿನರ್ಸ್ ಡಿಸಿಷನ್ ಆ್ಯಂಡ್ ಅದರ್ ಲೀಗಲ್ ಫಾರ್ಮ್ಯಾಲಿಟೀಸ್. ಇಲ್ಲಿ ಏನಾಗಿರ್ತದೆ ರೀ, ಉದ್ಯಮೆದಾರನ ನಿರ್ಧಾರ ಮತ್ತು ಅಗತ್ಯವಿರುವ ಕಾನೂನು ಕ್ರಮಗಳ ಮೂಲಕ ವ್ಯವಹಾರವನ್ನು ಸ್ಥಾಪನೆ ಮಾಡಬಹುದು. ಉದ್ಯೋಗರನ್ನ ಸ್ವ ಇಚ್ಛೆ ಇರಬೇಕು, ಮನಸ್ಸ ಇಚ್ಛೆ ಇರಬೇಕು, ಜೊತೆಗೆ ಕಾನೂನಿನ ಚೌಕಟ್ಟಿನಲ್ಲಿ ಈ ಒಂದು ವ್ಯವಹಾರವನ್ನು ಚಟುವಟಿಕೆಯನ್ನು ಸ್ಥಾಪನೆ ಮಾಡಬೇಕು. ಓಕೆ, ಸೊ ಇದು ಮೋಡ್ ಆಫ್ ಎಸ್ಟಾಬ್ಲಿಷ್ ಬಂದಾಗ ವ್ಯವಹಾರದಲ್ಲಿ ಬಿಸ್ನೆಸ್ಸಲ್ಲಿ ಕಂಡು ಬರ್ತದೆ. ಇನ್ನು ಪ್ರೊಫೆಷನಿಗೆ ಬಂದಾಗ ಹೌ ದ ಪ್ರೊಫೆಷನ್ ವಿಲ್ ಬಿ ಎಸ್ಟಾಬ್ಲಿಷ್ಡ್ ಅಂತ ಕೇಳಿದರೆ ಮೆಂಬರ್ಸ್ ಆಫ್ ಅ ಪ್ರೊಫೆಷ್ನಲ್ ಬಾಡಿ ಆ್ಯಂಡ್ ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್. ಇಲ್ಲೇನಾಗಿರ್ತದೆ ಅಂತ ಕೇಳಿದರೆ ವೃತ್ತಿಪರ ಸಂಸ್ಥೆಯ ಸದಸ್ಯತ್ವ ಮತ್ತು ವೃತ್ತಿ ಆಚರಣೆಯ ಪ್ರಮಾಣ ಪತ್ರ ಪಡೆಯೋದ್ರ ಮೂಲಕ ಈ ಒಂದು ವೃತ್ತಿಯನ್ನು ಸ್ಥಾಪನೆ ಮಾಡಬಹುದು. ಅಂದರೆ ಟೀಚರ್ಸ್ ಅಂತ ಹೇಳ್ತೀವಿ, ಟೀಚರ್ಸ್ ಅಸೋಸಿಯೇಷನ್ ಇರ್ತದೆ, ಹೌದಾ. ಇಂಜಿನಿಯರ್ಸ್ ಅಂತ ಹೇಳ್ತೀವಿ, ಇಂಜಿನಿಯರ್ಸ್ ಅಸೋಸಿಯೇಷನ್ ಒಂದೊಂದು ಇರ್ತದೆ, ಪ್ರೊಫೆಷ್ನಲ್ ಬಾಡಿ ಇರ್ತದೆ. ಆಮೇಲೆ ಡಾಕ್ಟರ್ಸ್ ಅಂತ ಬಂದಾಗ ಅವ್ರದ್ದು ಪ್ರೊಫೆಷ್ನಲ್ ಬಾಡಿ ಇರ್ತದೆ. ಈ ರೀತಿ ಒಂದು ಆ ಒಂದು ಬಾಡಿ ಏನು ಇರ್ತದಲ್ಲ, ಪ್ರೊಫೆಷ್ನಲ್ ಬಾಡಿ ಇರ್ತದಲ್ಲ, ಅವ್ರು ಏನು ಮಾಡ್ತಾರೆ, ನಮಗೊಂದು ಸರ್ಟಿಫಿಕೇಟ್ ಕೊಡ್ತಾರೆ. ವೃತ್ತಿಪರ ವ್ಯಕ್ತಿಗಳಿಗೆ ಅವರೊಂದು ಇದು ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್ ಅನ್ನೋದನ್ನು ಕೊಡ್ತಾರೆ, ಒಂದು ಪ್ರಮಾಣ ಪತ್ರವನ್ನು ಬಿಡ್ತಾರೆ. ಆ ಪ್ರಮಾಣ ಪತ್ರ ಇದ್ದಾಗ ಮಾತ್ರ ನಾವು ಕಾನೂನುಬದ್ಧವಾದಂತಹ ನಮ್ಮ ವೃತ್ತಿಯನ್ನು ಸ್ಥಾಪನೆ ಮಾಡ್ಬೋದು. ಒಂದು ವೇಳೆ ಆ ಪ್ರಮಾಣ ಪತ್ರ ಇಲ್ಲದೇ ನಾವು ನಮ್ಮ ವೃತ್ತಿಯನ್ನು ಪ್ರಾರಂಭಿಸಿದರೆ ಅದು ಕಾನೂನು ಬಾಹಿರ ಆಗ್ತದೆ. ಇಟ್ ಈಸ್ ಅನ್ ಇಲ್ಲಿಗಲ್ ಆ್ಯಕ್ಟಿವಿಟಿ ಅಂತ ಕರೀತಾರೆ. ದೆನ್ ಆಟೋಮೆಟಿಕ್ಲಿ ಆ್ಯಂಡ್ ಆಬ್ವಿಯಸ್ಲಿ ದ ಪರ್ಸನ್ ಆರ್ ದಿ ಪ್ರೊಫೆಷನಲ್ ಪರ್ಸನ್ ಕ್ಯಾನ್ ಬಿ ಫೈನ್ಡ್ ಆರ್ ಶೂ ವಿತ್ ದ ಕೇಸ್ ಅಗೇನ್ಸ್ಟ್ ಹಿಮ್ ಅಂತ ಹೇಳ್ತಾರೆ. ಓಕೆ, ಆ್ಯಂಡ್ ಲಾಸ್ಟ್ ಒನ್ ಬಂದಾಗ ಎಂಪ್ಲಾಯ್ಮೆಂಟ್, ಉದ್ಯೋಗ ಯಾವ ರೀತಿ ಮಾಡ್ಬೋದು ಅಂತ ಕೇಳಿದರೆ ಆ್ಯನ್ ಅಪಾಯಿಂಟ್ಮೆಂಟ್ ಲೆಟರ್ ಆ್ಯಂಡ್ ಸರ್ವಿಸ್ ಅಗ್ರಿಮೆಂಟ್. ಇಲ್ಲೇನಿರ್ತದೆ ಅಂತ ಕೇಳಿದರೆ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಿರ್ತಾರೆ, ನೇಮಕಾತಿ ಪತ್ರ ಮತ್ತು ಸೇವಾ ಒಪ್ಪಂದದ ಮುಖಾಂತರ. ಅಂದರೆ ಇಷ್ಟು ವರ್ಷದಿಂದ ಇಷ್ಟು ವರ್ಷದೊಳಗೂ ನೀವು ನಮ್ಮಲ್ಲೇ ಕೆಲಸ ಮಾಡಬಹುದು ಅಂತಕ್ಕಂಥ ಒಂದು ಸರ್ವಿಸ್ ಅಗ್ರಿಮೆಂಟ್ನೂ ಇಲ್ಲಿ ಆಗ್ತದೆ. ಯಾರ್ಯಾರ ನಡುವೆ ಅಂತಿದ್ರೆ ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯ್ ನಡುವೆ ಒಂದು ಅಗ್ರಿಮೆಂಟ್ ಆಗ್ತದೆ, ಒಪ್ಪಂದ ಆಗ್ತದೆ. ಓಕೆ, ಆ ಒಪ್ಪಂದ ಮುಖಾಂತರ ಮೊದಲು ಅಪಾಯಿಂಟ್ಮೆಂಟ್ ಲೆಟರ್ ಎಂಪ್ಲಾಯ್ ಕಳಿಸ್ತಾನೆ. ಎಂಪ್ಲಾಯಿ ಆ ಅಪಾಯಿಂಟ್ಮೆಂಟ್ ಲೆಟರ್ ಜೊತೆಗೆ ಜಾಯ್ನಿಂಗ್ ಲೆಟರ್ನ ತೊಗೊಂಡು ಬರ್ತಾನೆ. ತೊಗೊಂಡು ಬಂದಾಗ ಏನಾಗ್ತದೆ, ಅಲ್ಲಿ ಒಂದು ಅಗ್ರಿಮೆಂಟ್ ಮಾಡಿಸ್ಕೊತಾನೆ. ಯಾರು? ಎಂಪ್ಲಾಯರ್ ಮಾಡಿಸ್ಕೊತಾನೆ. ಯಾರ ಜೊತೆಗೆ? ಎಂಪ್ಲಾಯ್ ಜೊತೆಗೆ. ಅದನ್ನ ಅಗ್ರಿಮೆಂಟ್ ಅಂತ ಹೇಳ್ತಾರೆ. ಓಕೆ, ಸರ್ವಿಸ್ ಅಗ್ರಿಮೆಂಟ್ ಅಂತ ಕರೀತಾರೆ. ಅದರ ಆ ಒಂದು ಒಪ್ಪಂದದ ಪ್ರಕಾರ ಇಲ್ಲಿ ಈ ಒಂದು ಉದ್ಯೋಗ ಸ್ಥಾಪನೆ ಆಗ್ತದೆ, ಹುಟ್ಕೊಳ್ತದ ಅನ್ನೋ ಒಂದು ಅರ್ಥವನ್ನು ಇಲ್ಲಿ ಕೊಡ್ತಾರೆ. ಓಕೆ, ನಾವು ಕಮ್ ಟು ದಿ ಸೆಕೆಂಡ್ ಪಾಯಿಂಟ್, ನೇಚರ್ ಆಫ್ ವರ್ಕ್, ಕಾರ್ಯದ ಸ್ವರೂಪ ಅಥವಾ ಕಾರ್ಯಸ್ವರೂಪ. ಯಾವ ಥರನಾದಂತಹ ಇಲ್ಲಿ ಕಾರ್ಯಸ್ವರೂಪ ಇರ್ತದೆ, ಕೆಲಸದ ಒಂದು ಸ್ವರೂಪ ಇರ್ತದೆ ಅನ್ನೋದನ್ನು ನಾವು ಇಲ್ಲಿ ನೋಡ್ತೀವಿ. ಬಿಸ್ನೆಸ್ ಅಂತ ಬಂದಾಗ ಪ್ರೊವಿಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ದಿ ಪಬ್ಲಿಕ್. ಇಲ್ಲೇ ಮಾಡ್ತಾರೆ, ಸಾರ್ವಜನಿಕರಿಗೆ ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡ್ತಕ್ಕಂತಹ ಒಂದು ಸ್ವರೂಪವನ್ನು ವ್ಯವಹಾರ ಹೊಂದ್ಕೊಂಡಿರ್ತದೆ. ಹೇಳಿದ್ರು ಮೀನಿಂಗ್ಗಳು. ಸರಕು ಮತ್ತು ಸೇವೆಗಳು ಯಾಕೆ ಉತ್ಪಾದಿಸ್ತಾರೆ, ಯಾಕೆ ಉತ್ಪಾದನೆ ಮಾಡಬೇಕು ಅಂತ ಕೇಳಿದ್ರೆ ಜನಜೀವನದ ಅಗತ್ಯಗಳನ್ನು, ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸ್ತಾರೆ ಅಂತ ಮೀನಿಂಗ್ ಡಿಸ್ಕಸ್ ಮಾಡಬೇಕಾದ್ರೆ ನಾವು ನೋಡಿದ್ವಿ. ಸೊ ಅದಕ್ಕೆ ಏನಾಗ್ತದೆ, ನೇಚರ್ ಆಫ್ ವರ್ಕ್ ಅಂತ ಬಂದಾಗೆ ಪ್ರೊವಿಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟು ದಿ ಪಬ್ಲಿಕ್ ಅಂತ ಹೇಳ್ತಾರೆ. ಇನ್ನು ಪ್ರೊಫೆಷನ್ ಬಂದಾಗ, ವೃತ್ತಿ ಅಂತ ಬಂದಾಗ ರೆಂಡರಿಂಗ್ ಆಫ್ ಪರ್ಸನಲೈಸ್ಡ್ ಎಕ್ಸ್ಪರ್ಟ್ ಸರ್ವಿಸಸ್.
ಅಂದರೆ ವ್ಯಕ್ತಿಗತ ಹಾಗೂ ಪರಿಣಿತಿಯಿಂದ ಕೂಡಿದ ಸೇವೆಗಳನ್ನು ಸಲ್ಲಿಸುವುದು. ಅಂದರೆ ಡಾಕ್ಟರ್ ಅಂತ ಬಂದಾಗೆ ಕಣ್ಣಿನ ಡಾಕ್ಟರ್ ಇದ್ರೆ ಅಲ್ಲಿ ಕಣ್ಣಿನ ಡಾಕ್ಟರ್ ಅಷ್ಟೇ ಆ ಕೆಲಸವನ್ನು ಮಾಡಬೇಕು. ನಾ ಹಾರ್ಟ್ ಚೆಕ್ ಮಾಡ್ತೀನಿ ಅಥವಾ ನಾ ಕಿಡ್ನಿ ಚೆಕ್ ಮಾಡ್ತೀನಿ ಅಲ್ಲಿಗೆ ಬರುವುದಿಲ್ಲ. ವ್ಯಕ್ತಿಗತ ಹಾಗೂ ಪರಿಣಿತಿಯಿಂದ ಕೂಡಿದ ಸೇವೆಗಳನ್ನು ಸಲ್ಲಿಸುವುದು. ಅವರು ಯಾವ ವಿಷಯದಲ್ಲಿ ಯಾವ ಒಂದು ವೃತ್ತಿಯಲ್ಲಿ ಪರಿಣಿತಿ ಹೊಂದಿರ್ತಾರೋ ಕೇವಲ ಆ ಒಂದು ವೃತ್ತಿಯನ್ನು ಆ ಒಂದು ಒಂದು ಪ್ರೊಫೆಷನಲ್ಲಿ ಅವರು ಕೆಲಸವನ್ನು ಮಾಡಬೇಕು ಅಂತ ಇಲ್ಲಿ ಹೇಳ್ತಾರೆ. ನೇಚರ್ ಆಫ್ ವರ್ಕ್. ಎಂಪ್ಲಾಯ್ಮೆಂಟ್ ಅಂತ ಬಂದಾಗ ಉದ್ಯೋಗದ ಒಂದು ನೇಚರ್ ಬಂದಾಗ ಪರ್ಫಾರ್ಮಿಂಗ್ ವರ್ಕ್ ಆ್ಯಸ್ ಪರ್ ಸರ್ವಿಸ್ ಕಾಂಟ್ರಾಕ್ಟ್. ಇಲ್ಲೇನು ಯಾವ ರೀತಿ ಕೆಲಸ ಮಾಡಬೇಕಾಗ್ತದೆ? ಸೇವಾ ಒಪ್ಪಂದ ಅಥವಾ ಸೇವಾ ನಿಯಮಗಳನುಸಾರ ಕಾರ್ಯನಿರ್ವಹಿಸುವುದು. ವಾಟ್ ಎವರ್ ದಿ ಗೈಡ್ಲೈನ್ಸ್, ಟ್ರೈನಿಂಗ್, ನೋಟಿಫಿಕೇಶನ್ given by the employer, accordance with that employee has to perform. ನೇಚರ್ ಆಫ್ ವರ್ಕ್ ಎಲ್ಲಿ ಇರ್ತದೆ? ಇಲ್ಲಿ ಕಾರ್ಯಸ್ವರೂಪ ಉದ್ಯೋಗಗಾರ ಏನು ಕೊಟ್ಟಿರ್ತಾನಲ್ಲ ಅದರ ಒಂದು ಅನುಸಾರ, ಅದರ ಅವನೊಂದು ಮಾತಿನ ಅನುಸಾರವಾಗಿ ಅಲ್ಲಿ ಉದ್ಯೋಗಗಾರ ಕೆಲಸ ಮಾಡಬೇಕು ಅನ್ನೋದನ್ನು ಇಲ್ಲಿ ಅರ್ಥವನ್ನು ಕೊಡ್ತದೆ. ಆಮೇಲೆ ಥರ್ಡ್ ಪಾಯಿಂಟ್ ಕ್ವಾಲಿಫಿಕೇಷನ್, ಅರ್ಹತೆ ಅಂತ ಬಂದಾಗ ಬಿಸ್ನೆಸ್ ನಾಟ್ ರಿಕ್ವೈರ್ಡ್ ಅಂದರೆ ಕ್ವಾಲಿಫಿಕೇಷನ್ ಈಸ್ ನಾಟ್ ರಿಕ್ವೈರ್ಡ್, ನಾಟ್ ಮ್ಯಾಂಡೇಟರಿ, ಅವಶ್ಯಕತೆ ಇಲ್ಲ. ನೀ ಅನ್ಪಡಿದ್ರು ಇಲ್ಲಿಟ್ರೇಟ್ ಇದ್ದರೂ ನೀವು ಬಿಸ್ನೆಸ್ಸನ್ನು ಸ್ಥಾಪನೆ ಮಾಡಬಹುದು, ಬಿಸ್ನೆಸ್ಸನ್ನು ಮಾಡಬಹುದು. ಇಲ್ಲಿಟ್ರೇಟ್ ಅದಾನ್ರಿ ಮತ್ತು ಇಲ್ಲಿ ನೀವು ಲೀಗಲ್ ಫಾರ್ಮೆಟ್ಸ್ ಫುಲ್ಫಿಲ್ ಮಾಡಬೇಕಿತ್ರಿ ಅಂತ ಹೇಳ್ತಾರೆ. ಹೌದು, ಲೀಗಲ್ ಫಾರ್ಮೆಟಿಸ್ ಫುಲ್ಫಿಲ್ ಮಾಡಬೇಕು. ಅದು ಮಾಡೋದ್ರ ಜೊತೆಗೆ ಅದಕ್ಕೆ ಬರಹಗಾರರು ಓದುಬಲ್ಲವರು ಇರಬೇಕಂತೇನಿಲ್ಲ. ವಿತ್ ದ ಹೆಲ್ಪ್ ಆಫ್ ಎಜುಕೇಟೆಡ್ ಪರ್ಸನ್, ವಿತ್ ದ ಹೆಲ್ಪ್ ಆಫ್ ಅಡ್ವೊಕೇಟ್ಸ್, ವಿತ್ ದ ಹೆಲ್ಪ್ ಆಫ್ ಅದರ್ ಲೀಗಲ್ ಪರ್ಸನ್ಸ್ ವಿ ಕ್ಯಾನ್ ಪರ್ಫಾರ್ಮ್ ಆರ್ ಎಸ್ಟಾಬ್ಲಿಷ್ ಅವರ್ ಡ್ಯೂಟಿ, ಪರ್ಫಾರ್ಮ್ ಅವರ್ ಆ್ಯಕ್ಟಿವಿಟೀಸ್. ಸೊ ಅದಕ್ಕೇನು ಇಲ್ಲಿ ಕ್ವಾಲಿಫಿಕೇಷನ್ ಅಂತ ಅವಶ್ಯಕತೆ ಇಲ್ಲ. ಪ್ರೊಫೆಷನ್ ಅಂತ ಬಂದಾಗ ಕ್ವಾಲಿಫಿಕೇಷನ್ ಈಸ್ ಮಸ್ಟ್. ಇಲ್ಲಿ ನಿರ್ದಿಷ್ಟವಾದಂತಹ ವಿದ್ಯಾರ್ಹತೆ ಬೇಕೇ ಬೇಕು. ಹೌದಾ? ಈಗ ಡಾಕ್ಟರ್ ಆಗಿದ್ದಾರೆ ಅಂತ ಕೇಳಿದ್ರೆ ಅವ್ರಿಗೆ ಸಂಬಂಧ MBBS ಆಗಿರ್ಬೋದು, MD ಆಗಿರ್ಬೋದು, BHMS ಆಗಿರ್ಬೋದು, RMP ಆಗಿರ್ಬೋದು, ಈ ರೀತಿ ಹಲವಾರು ಅಲ್ಲಿ ವಿದ್ಯಾರ್ಹತೆಗಳದಾವೆ. ಆ ವಿದ್ಯಾರ್ಹತೆಗೆ ಅನುಸಾರವಾಗಿ ಅವರು ತೊಗೊಂಡಿರ್ತಕ್ಕಂಥ ವಿಷಯದ ಬಗ್ಗೆ ಅವರು ಕಾರ್ಯವನ್ನು, ವೃತ್ತಿಯನ್ನು ಮಾಡಬೇಕು. ಸೊ ಅದಕ್ಕೇನು ಇಲ್ಲಿ ವಿದ್ಯಾರ್ಹತೆ ಅವಶ್ಯಕತೆ ಇದೆ. ಕ್ವಾಲಿಫಿಕೇಷನ್ ಈಸ್ ಮಸ್ಟ್. ಇಲ್ಲಿ ಎಂಪ್ಲಾಯ್ಮೆಂಟ್ ಬಂದಾಗ, ಉದ್ಯೋಗದಲ್ಲಿ ಬಂದಾಗ ಕ್ವಾಲಿಫಿಕೇಷನ್ ಆ್ಯಂಡ್ ಟ್ರೈನಿಂಗ್ ಆ್ಯಸ್ ಪ್ರಿಸ್ಕ್ರೈಬ್ಡ್ ಬೈ ದಿ ಎಂಪ್ಲಾಯರ್. ಇಲ್ಲೇನು ಕ್ವಾಲಿಫಿಕೇಷನ್ ಅರ್ಹತೆ, ವಿದ್ಯಾರ್ಹತೆ ಮತ್ತು ನಿಗದಿಪಡಿಸಿದ ಅರ್ಹತೆ ಮತ್ತು ತರಬೇತಿ ಅವಶ್ಯಕತೆ ಇದೆ. ಕ್ವಾಲಿಫಿಕೇಷನ್ ಆಸ್ ವೆಲ್ ಆಸ್ ಟ್ರೈನಿಂಗ್ ಈಸ್ ಮಸ್ಟ್ ಫಾರ್ ಆನ್ ಎಂಪ್ಲಾಯಿ ಟು ಪರ್ಫಾರ್ಮ್ ಹೀಸ್ ಡ್ಯೂಟೀಸ್. ಸೊ ಹಿಯರ್ ಆಲ್ಸೋ ದಿ ಎಜುಕೇಷನ್ ಈಸ್ ಮಸ್ಟ್ ಅಂತ ಹೇಳ್ತಾರೆ. ಆ್ಯಂಡ್ ದ ಫೋರ್ತ್ ಪಾಯಿಂಟ್ ಯಾವುದು? ರಿವಾರ್ಡ್ ಆರ್ ರಿಟರ್ನ್ಸ್. ಪ್ರತಿಫಲ, ಲಾಭ ಅಂತ ಕರಿತೀವಿ ನಾವು. ಹೌದಾ? ಬಿಸ್ನೆಸ್ ಬಂದಾಗ ಪ್ರತಿಫಲ ಏನು ಸಿಗ್ತದೆ ಅಂತ ಕೇಳಿದ್ರೆ ಪ್ರಾಫಿಟ್ ಬರ್ತದೆ. ಪ್ರೊಫೆಷನ್ ಅಂತ ಬಂದಾಗ ಪ್ರೊಫೆಷನಲ್ ಫೀಸ್ ಅಂತ ಬರ್ತದೆ. ಅದಕ್ಕೇನು ಕರಿತೇವೆ ನಾವು? ವೃತ್ತಿ ಸೇವಾ ಶುಲ್ಕ ಅಂತ ಕರಿತೀವಿ. ಆ್ಯಂಡ್ ಲಾಸ್ಟ್ ಒಂದು ಎಂಪ್ಲಾಯ್ಮೆಂಟ್ ಬಂದಾಗ ಏನು ಬರ್ತದೆ? ಸಂಬಳ ಅಥವಾ ಸಂಭಾವನೆ ಅಥವಾ ಕೂಲಿ ಅಂತ ನಾವು ಕರಿತೀವಿ. ಓಕೆ, ಇದನ್ನೇ ರಿವಾರ್ಡ್ ಆರ್ ರಿಟರ್ನ್ಸ್ ಅಂತೇಳಿ ಕರೀತಾರೆ. ಆ್ಯಂಡ್ ದ ಲಾಸ್ಟ್ ಒಂದು ಯಾವುದು? ಫಿಫ್ತ್ ಪಾಯಿಂಟ್ ಬಂದಾಗ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್, ಬಂಡವಾಳ ಹೂಡಿಕೆ ಯಾವ ರೀತಿ ಮಾಡಬೇಕು ಅಂತ ಕೇಳಿದ್ರೆ, ಬಿಸ್ನೆಸ್ ಬಂದಾಗ, ಬಿಸ್ನೆಸ್ನಲ್ಲಿ ಹೇಳಬೇಕಾದ್ರೆ ರಿಕ್ವೈರ್ಡ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಈಸ್ ರಿಕ್ವೈರ್ಡ್ ಆ್ಯಸ್ ಪರ್ ದಿ ಸೈಜ್ ಆಫ್ ದಿ ಬಿಸ್ನೆಸ್. ನೀವು ಯಾವ ಒಂದು ಸೈಜ್ನಲ್ಲಿ, ಯಾವ ಒಂದು ಗಾತ್ರದಲ್ಲಿ ನಿಮ್ಮ ಬಿಸ್ನೆಸ್ಸನ್ನು, ವ್ಯವಹಾರನ ಸ್ಟಾರ್ಟ್ ಮಾಡಲಿಕ್ಕೆ ಹೋಗ್ತೀರಿ, ಆ ಒಂದು ಗಾತ್ರದ ಪ್ರಕಾರ ನೀವು ಬಂಡವಾಳ ಹೂಡಿಕೆಯನ್ನು ಮಾಡಬೇಕು. ಸಣ್ಣ ಪ್ರಮಾಣದ ನೀವು ವ್ಯವಹಾರಗಳನ್ನು ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ 1 ಲಕ್ಷ 10 ಲಕ್ಷದೊಳಗೂ ಆಗ್ತದೆ. ಹೌದಾ? ನೀವು ಸಣ್ಣ ಪ್ರಮಾಣದ ವ್ಯವಹಾರನ ಸ್ಥಾಪನೆ ಮಾಡ್ತಾ ಇರ್ತೀರಿ, ವ್ಯವಹಾರನ ಹೆಚ್ಚಿನ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಬೀಳೋದಿಲ್ಲ. ಅಥವಾ ದೊಡ್ಡ ಪ್ರಮಾಣದ ಒಂದು ಬಿಸ್ನೆಸ್ಸನ್ನು, ವ್ಯವಹಾರನ ಸ್ಥಾಪನೆ ಮಾಡಲಿಕ್ಕೆ ಹೋಗ್ತಾ ಇರ್ತೀರಿ,
ಅಲ್ಲಿ ಕಡಿಮೆ ಪ್ರಮಾಣದ ಇನ್ವೆಸ್ಟ್ಮೆಂಟ್ ಮಾಡೋದು ನಡೆಯೋದಿಲ್ಲ. ಸೊ ಅದಕ್ಕೆ ನೋಡೋದು ಮೊದಲು ನೇಚರ್ ಆಫ್ ದಿ ಸೈಜ್, ಸ್ಮಾಲ್ ಸ್ಕೇಲ್, ಮೀಡಿಯಮ್ ಸ್ಕೇಲ್, ಲಾರ್ಜ್ ಸ್ಕೇಲ್ ಅಥವಾ ಟೈನಿ ಬಿಸ್ನೆಸ್ ಏನಿದೇನು, ಹ್ಯಾಂಡಿಕ್ರಾಫ್ಟ್, ವಾಟ್ ಎವರ್ ಇಟ್ ಮೈಟ್ ಬಿ, ವಿ ಹ್ಯಾವ್ ಟು ಅಸ್ಯೂಮ್, ವಿ ಹ್ಯಾವ್ ಟು ಹ್ಯಾವ್ ಆನ್ ಐಡಿಯಾ ಅಬೌಟ್ ಹೌ ಮಚ್ ದ ಕ್ಯಾಪಿಟಲ್ ಇಸ್ ರಿಕ್ವೈರ್ಡ್ ಫಾರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ದಿಸ್ ಕೈಂಡ್ ಆಫ್ ಬಿಸ್ನೆಸ್. ಸ್ಮಾಲ್ ಸ್ಕೇಲ್ ಇದ್ರೆ ಎಷ್ಟು ಬೇಕು, ಮೀಡಿಯಮ್ ಸ್ಕೇಲ್ ಇದ್ರೆ ಎಷ್ಟು ಬೇಕು, ಲಾರ್ಜ್ ಸ್ಕೇಲ್ ಇದ್ದರೆ ಎಷ್ಟು ಬೇಕು ಅನ್ನೋದನ್ನು ನಾವು ಸರಿಯಾಗಿ ನೋಡ್ಕೊಂಡ್ಬಿಟ್ಟು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ನ ಮಾಡಬೇಕು. ವೃತ್ತಿ, ಪ್ರೊಫೆಷನ್ ಅಂತ ಬಂದಾಗೆ ಲಿಮಿಟೆಡ್ ಕ್ಯಾಪಿಟಲ್ ನೀಡೆಡ್. ಇಲ್ಲಿ ಸೀಮಿತವಾದಂತಹ ಬಂಡವಾಳ ಹೂಡಿಕೆ ಇರ್ತದೆ, ಹೆಚ್ಚಿನ ಒಂದು ಬಂಡವಾಳಕ್ಕೆ ಅವಶ್ಯಕತೆ ಇರೋದಿಲ್ಲ. ಅದಕ್ಕೆಷ್ಟು ಬೇಕು, ಸೀಮಿತವಾಗಿರ್ತಕ್ಕಂಥ ಒಂದು ಕನಿಷ್ಠ ಪ್ರಮಾಣದ ಒಂದು ಬಂಡವಾಳ ಹೂಡಿಕೆ ಆದರೂ ಸಾಕು ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಇಲ್ಲಿ ಎಂಪ್ಲಾಯ್ಮೆಂಟ್ ಅಂತ ಬಂದಾಗ ನೋ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್, ನೋ ಕ್ಯಾಪಿಟಲ್ ಈಸ್ ರಿಕ್ವೈರ್ಡ್. ಯಾಕೆ ಅಂತ ಕೇಳಿದರೆ ಇಲ್ಲಿ ಎಂಪ್ಲಾಯರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿರ್ತಾನೆ ಉದ್ಯೋಗ ಹುಟ್ಟಿಸ್ಲಿಕ್ಕೆ, ಟು ಪ್ರೊಡ್ಯೂಸ್ ದಿ ಎಂಪ್ಲಾಯ್ಮೆಂಟ್ ಆರ್ ಟು ಪ್ರೊಡ್ಯೂಸ್ ದಿ ಜಾಬ್. ಹಿಯರ್ ಆಲ್ರೆಡಿ ಎಂಪ್ಲಾಯರ್ ಹ್ಯಾಸ್ ಇನ್ವೆಸ್ಟೆಡ್ ಮನಿ ಆರ್ ಕ್ಯಾಪಿಟಲ್, ಹೌದಾ? ಸೊ ಎಂಪ್ಲಾಯಿಗೆ ಯಾವುದೇ ಥರನಾದಂಥ ಅವಶ್ಯಕತೆ ಬೀಳೋದಿಲ್ಲ. ಅವನು ದುಡ್ಡು, ಅವನು ಕೆಲಸ ಮಾಡೋದು, ಸ್ಯಾಲ್ರಿ ಅಥವಾ ವೇಜಸ್ ತೊಗೊಳ್ಳೋದು ಅಷ್ಟೇ ಕೆಲಸ. ಸೊ ಅದಕ್ಕೆ ಇಲ್ಲಿ ಯಾವುದೇ ಥರನಾದಂಥ ಬಂಡವಾಳದ ಹೂಡಿಕೆ ಅವಶ್ಯಕತೆ ಇರುವುದಿಲ್ಲ ಅಂತ ಹೇಳ್ತಾರೆ. ಇನ್ನು ಇವು ಮುಖ್ಯವಾದಂಥ ಒಂದು 5 ಪಾಯಿಂಟ್ಸ್ಗಳನ್ನ ಹೇಳಿದ್ದೀನಿ. ಇನ್ನೂ 2-3 ಪಾಯಿಂಟ್ಸ್ ಬರ್ತಾವೆ. ಅದು ಇನ್ನು ನೇಚರ್ ಆಫ್ ರಿಸ್ಕ್ ಆಗಿರ್ಬೋದು, ಟ್ರಾನ್ಸ್ಫರ್ ಆಫ್ ಇಂಟ್ರೆಸ್ಟ್ ಆಗಿರ್ಬೋದು, ಇವುಗಳನ್ನ ನಾವು ಬ್ರೀಫಾಗಿ ನೀವು ಓದ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಸೊ ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಮ್ಗೆ ಹೇಳಬೇಕಂತ ಕೇಳಿದ್ರೆ ದಿಸ್ ಮಚ್ ಇಸ್ ಇನಫ್, 5 ಪಾಯಿಂಟ್ಸ್ ಆರ್ ಇನಫ್. ಓಕೆ, ಸೊ ಇನ್ ದ ಟುಡೇಸ್ ಕ್ಲಾಸ್ what and all we have discussed, how the business activities are to be classified basically into categories, that is economic and non-economic. Okay, under economic we have discussed 3 major concepts, that is business, profession and employment. And under employment again 2 partners will come, that is employer and employee, and they will make an agreement that is called service agreement. Okay, and further we have studied the comparison study of these 3 major concepts. Under that we have discussed 5 important points, that is mode of establishment, nature of work, qualification, reward or returns, and lastly capital investment. ಓಕೆ, ಇವೆಲ್ಲ ವಿಷಯಗಳನ್ನ ಇವತ್ತಿನ ಒಂದು ತರಗತಿಯಲ್ಲಿ ನಾವು ನೋಡಿದ್ವಿ. ಸೊ ಮುಂದಿನ ತರಗತಿಯಲ್ಲಿ ಮುಂದೆ ಬರ್ತಕ್ಕಂತಹ ಕಾನ್ಸೆಪ್ಟ್ಸ್ಗಳನ್ನ ಡಿಸ್ಕಸ್ ಮಾಡೋಣ. ಸೊ ಪ್ಲೀಸ್ ಡು ವಾಚ್ ಮೈ ಕ್ಲಾಸಸ್. And if you have any doubts, please do comment me in the comment box, and don't forget to press the bell icon to know about my upcoming classes. So in the next class we are going to start with the further concepts of business. So till then, see you. Bye bye.